ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟೆಂಪ್ಲೇಟ್ ಲೀಟರ್ಸ್ ಬಗ್ಗೆ ಕಲ್ತಿದ್ವಿ. ಈ ವಿಡಿಯೋದಲ್ಲಿ ಆಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಲೀಟರ್ಸ್ ಬಗ್ಗೆ ಕಲಿಯೋಣ. ಆಬ್ಜೆಕ್ಟ್ ಅಂದ್ರೆ ಏನು? ಒಂದು ರಿಯಲ್ ವರ್ಡ್ ಎಂಟಿಟಿ ರೆಪ್ರೆಸೆಂಟೇಷನ್. ಲೈಕ್ ನಾವು ನೋಡೋದಲ್ಲ ಒಂದು ಆಬ್ಜೆಕ್ಟ್, ಕಾರ್ ಆಗಿರ್ಬೋದು, ಬಸ್ ಆರ್ ಟ್ರೀಸ್ ಎಲ್ಲ ಒಂದು ಆಬ್ಜೆಕ್ಟ್. ಓಕೆ, ಆಬ್ಜೆಕ್ಟ್ ಅಂದ್ರೆ ಒಂದು ರಿಯಲ್ ವರ್ಡ್ ಎಂಟಿಟಿ ರೆಪ್ರೆಸೆಂಟೇಷನ್. ಓಕೆ, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಆಬ್ಜೆಕ್ಟ್ ನ ಹೇಗೆ ರೆಪ್ರೆಸೆಂಟೇಷನ್ ಮಾಡೋದು ಅಂತ ನೋಡೋಣ. ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ವೇರಿಯೇಬಲ್ ತಗೊಂಡು ಲೆಟ್ ನಾನು ಸ್ಟೂಡೆಂಟ್ ಅನ್ನೋ ಒಂದು ಆಬ್ಜೆಕ್ಟ್ ತಗೋತೀನಿ. ಸ್ಟೂಡೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕರ್ಲಿ ಬ್ರೇಸಸ್ ಹಾಕಬೇಕು. ಕರ್ಲಿ ಬ್ರೇಸಸ್ ಒಳಗೆ ನಾವೇನು ಬರಿತೀವೋ ಅದನ್ನೆಲ್ಲ ನಾವು ಆಬ್ಜೆಕ್ಟ್ನ ಪ್ರಾಪರ್ಟೀಸ್ ಅಂತ ಕರಿತೀವಿ. ಕೆಲವು ಪ್ರಾಪರ್ಟೀಸ್ ಎಕ್ಸಾಮ್ ತಗೊಳ್ಳೋಣ. ಸ್ಟೂಡೆಂಟ್ಗೆ ನಾವು ನಾರ್ಮಲ್ ಆಗಿ ಏನು ಕೊಡ್ತೀವಿ? ಏಜು, ನೇಮು, ಕೋರ್ಸು, ಆ ಥರ ಅಲ್ವಾ. ಸೊ ಫಸ್ಟ್ ನಾವು ನೇಮ್ ತಗೊಳ್ಳೋಣ. ನೇಮ್ ಸೂರ್ಯ, ಮತ್ತೆ ಏಜ್ 122 ಇಲ್ಲಿ. ನೆಕ್ಸ್ಟು ಕೋರ್ಸ್ AMN ಅಂತ ತಗೊಳ್ಳೋಣ. ಓಕೆ, ಇದು ಸ್ಟೂಡೆಂಟ್ ಅನ್ನೋ ಒಂದು ಆಬ್ಜೆಕ್ಟ್ನ ಪ್ರಾಪರ್ಟೀಸ್. ಅಂಡ್ ಇದನ್ನ ಕೀ ಮತ್ತೆ ವ್ಯಾಲ್ಯೂ ಅಂತ ಕೂಡ ಕರೀತಾರೆ. ಇದು ಕೀ, ನೇಮ್ ಅನ್ನೋದು ಕೀ, ಸೂರ್ಯ ಅನ್ನೋದು ಒಂದು ವ್ಯಾಲ್ಯೂ. ಇದನ್ನ ಇವಾಗ ರನ್ ಮಾಡಿ ನೋಡೋಣ. ರನ್ ಮಾಡೋಕೆ console.log ಸ್ಟೂಡೆಂಟ್ ಅಂತ ತಗೋಣ. ಈಗ ಇದನ್ನ ರನ್ ಮಾಡೋಣ. ಇವಾಗ ಇಲ್ಲಿ ನೋಡಿದ್ರೆ ಈ ಸ್ಟೂಡೆಂಟ್ ಅನ್ನೋ ಆಬ್ಜೆಕ್ಟ್ನ ಪ್ರಾಪರ್ಟೀಸ್ ಎಲ್ಲ ಇಲ್ಲಿ ಬರುತ್ತೆ. ನೇಮ್, ಸೂರ್ಯ, ಏಜ್, ಕೋರ್ಸ್, ನೇಮ್ ಎಲ್ಲ ಬಂದಿರುತ್ತೆ. ಸೊ ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ನೇಮ್ ಮಾತ್ರ ಬೇಕು ಅಂದ್ರೆ ಒಂದು ಡಾಟ್ ಆಪರೇಟ್ ಅಂತ ಇದೆ, ಅದನ್ನ ಯೂಸ್ ಮಾಡಬೇಕು. ಡಾಟ್ ಇಲ್ಲಿ ಬರುತ್ತೆ. ನಾವೇನು ಕೊಟ್ಟಿದೀವಿ, ಏಜ್, ಕೋರ್ಸ್, ನೇಮ್ ಅದೆಲ್ಲ ಇಲ್ಲಿ ಬರುತ್ತೆ. ಇದನ್ನ ನಾವು ಡಾಟ್ ಆಪರೇಟರ್ ಅಂತ ಕರಿತೀವಿ. ನಿಮ್ಗೆ ಏನ್ ಬೇಕು ಅದು ತಗೊಂಡು ಆಕ್ಸೆಸ್ ಮಾಡ್ಬೋದು. ನೇಮ್, ಇವಾಗ ಅಲ್ಲಿ ನೇಮ್ ಬರುತ್ತೆ ಸೂರ್ಯ ಅಂತ. ಓಕೆ, ಇದು ಒಂದು ಪ್ರಾಪರ್ಟೀಸ್. ಅಂಡ್ ಈ ಆಬ್ಜೆಕ್ಟ್ ಒಳಗೆ ನಾವು ಅರೇ ಕೂಡ ಕ್ರಿಯೇಟ್ ಮಾಡ್ಬೋದು. ಎಕ್ಸಾಂಪಲ್ ಸ್ಟೂಡೆಂಟಿಗೆ ಏನು ಅರೇ ತಗೋಬಹುದು? ಸ್ಕಿಲ್ಸ್ ಅಂತ ತಗೋಣ. ಇದನ್ನ ಸ್ವಲ್ಪ ಮೂವ್ ಮಾಡ್ತೀನಿ. ಸ್ಕಿಲ್ಸ್ಗೆ HTML, CSS, JS ಜೊತೆಗೆ ಓಕೆ. ನೆಕ್ಸ್ಟ್ ಈಗ ಅರೇನ ಕನ್ಸೋಲ್ ಮಾಡೋಣ. ಡಾಟ್ ಸ್ಕಿಲ್ಸ್. ಇವಾಗ ನೋಡಿದ್ರೆ ಅರೇ ಬಂದು HTML, CSS, JS, React. ಓಕೆ, ಆಬ್ಜೆಕ್ಟ್ ಒಳಗೆ ಅರೇ ಕೂಡ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಅರೇ ಒಳಗೆ ನಾವು ಪರ್ಟಿಕ್ಯುಲರ್ ಆಗಿ HTML ಆರ್ CS ಯಾವ್ದಾದ್ರು ಪರ್ಟಿಕ್ಯುಲರ್ ಬೇಕಂದ್ರೆ ನಾವು ಇಂಡೆಕ್ಸ್ ತಗೋಬೇಕು. ನಾವು ಅರೇ ಕಾನ್ಸೆಪ್ಟ್ ಕಲಿತಾಗ ಇಂಡೆಕ್ಸ್ ತಗೊಂಡಿದ್ವಿ. ಇಂಡೆಕ್ಸ್ ಸ್ಟಾರ್ಟ್ ಆಗೋದು 0 ಇಂದ. ಸೊ ನಾವು JS ನ ಆಕ್ಸೆಸ್ ಮಾಡ್ಬೇಕಂದ್ರೆ 0, 1, 2 ತಗೋಬೇಕು. ಸೊ 2 ನೋಡಿದ್ರೆ JS ಬರುತ್ತೆ. ಓಕೆ, ಆಬ್ಜೆಕ್ಟ್ ಒಳಗೆ ಅರೇ ಕೂಡ ಆಕ್ಸೆಸ್ ಮಾಡ್ಬೋದು. ಇನ್ನೊಂದು ಆಬ್ಜೆಕ್ಟ್ ಒಳಗೆ ಇನ್ನೊಂದು ಆಬ್ಜೆಕ್ಟ್ ಕೂಡ
ಆಕ್ಸೆಸ್ ಮಾಡಬಹುದು. ಎಕ್ಸಾಂಪಲ್ ಅಡ್ರೆಸ್ ಅನ್ನು ತಗೊಳ್ಳೋಣ. ಅಡ್ರೆಸ್ ಪ್ರಾಪರ್ಟೀಸ್ ಬರೀಬೇಕಾದ್ರೆ ಆಬ್ಜೆಕ್ಟ್ ಬರೀಬೇಕಾದ್ರೆ ಕರ್ಲಿ ಬ್ರೇಸಸ್ ಹಾಕಬೇಕು. ಸಿಟಿ ಬೆಂಗಳೂರು, ಸ್ಟೇಟ್ ಕರ್ನಾಟಕ, ಕಂಟ್ರಿ ಬೇಡ, ಪಿನ್ ಕೋಡ್ ತಗೋಣ, ಒಂದು ನಂಬರ್ ಇರಲಿ. ಆ್ಯಂಡ್ ಈಗ ಆಬ್ಜೆಕ್ಟ್ ಒಳಗಿರೋ ಆಬ್ಜೆಕ್ಟ್ನ ರನ್ ಮಾಡಬೇಕು. ಹೇಗೆ ಅಂದರೆ ಫಸ್ಟ್ ನಾವು ಆಬ್ಜೆಕ್ಟ್ ತಗೊಂಡಿದ್ದೀವಿ ಸ್ಟೂಡೆಂಟ್ ಅಂತ, ಅದ್ರ ಒಳಗಿರೋ ಆಬ್ಜೆಕ್ಟ್ ಅಡ್ರೆಸ್ ತಗೊಂಡಿದ್ದೀವಿ, ಅದ್ರ ಒಳಗಿರೋ ಆಬ್ಜೆಕ್ಟ್ ಅಡ್ರೆಸ್ ತಗೊಳ್ಳೋಣ. ಅಡ್ರೆಸ್ ಅಂತ ಹಾಕಿದ್ರೆ ಅದು ಬರುತ್ತೆ ಸಿಟಿ, ಪಿನ್ ಕೋಡ್, ಸ್ಟೇಟ್. ಓಕೆ, ಇದ್ರ ಒಳಗಿರೋ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಲೈಕ್ ಸಿಟಿ ಆರ್ ಸ್ಟೇಟ್ ಆರ್ ಪಿನ್ ಕೋಡ್ ನ ಆಕ್ಸೆಸ್ ಮಾಡ್ಬೇಕಂದ್ರೆ ಮತ್ತೆ ಡಾಟ್ ಆಪರೇಟ್ ಮಾಡಬೇಕು. ಡಾಟ್ ಯಾವ್ದು ಬೇಕು ಪಿನ್ ಕೋಡ್ ಅಂತ ತಗೊಳ್ಳೋಣ. ಪಿನ್ ಕೋಡ್ ತಗೊಂಡ್ರೆ ಪಿನ್ ಕೋಡ್ ಬರುತ್ತೆ. ಓಕೆ, ನಾವಾಗೇನೇನು ಕಲ್ತ್ವಿ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು, ಆಬ್ಜೆಕ್ಟ್ ಒಳಗೆ ಕ್ರಿಯೇಟ್ ಮಾಡೋದೆಲ್ಲ ಇವೆಲ್ಲ ಪ್ರಾಪರ್ಟೀಸ್. ಅದಕ್ಕೆ ನಾವು ಕೀ ಮತ್ತು ವ್ಯಾಲ್ಯೂಸ್ ಅಂತ ಕರಿತೀವಿ. ಆಬ್ಜೆಕ್ಟ್ ಒಳಗೆ ಅರೇ ಕೂಡ ಕ್ರಿಯೇಟ್ ಮಾಡ್ಬೋದು, ಆ್ಯಂಡ್ ಆಬ್ಜೆಕ್ಟ್ ಒಳಗೆ ಇನ್ನೊಂದು ಆಬ್ಜೆಕ್ಟ್ ಕೂಡ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಆಬ್ಜೆಕ್ಟ್ ಒಳಗೆ ಒಂದು ಫಂಕ್ಷನ್ ಬರಿತೀವಿ. ಆಬ್ಜೆಕ್ಟ್ ಒಳಗೆ ಫಂಕ್ಷನ್ ಬರೆದ್ರೆ ಅದನ್ನು ಆಬ್ಜೆಕ್ಟ್ ಮೆಥಡ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ನೋಡೋಣ. ನಾವಿನ್ನೂ ಫಂಕ್ಷನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿಲ್ಲ, ಕಲ್ತಿಲ್ಲ, ಮುಂದೆ ನೋಡೋಣ. ಸಿಂಪಲಾಗಿ ತಿಳ್ಕೊಂಡಿರಿ. ಆಬ್ಜೆಕ್ಟ್ ಒಳಗೆ ಫಂಕ್ಷನ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಆಬ್ಜೆಕ್ಟ್ ಮೆಥಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಗ್ರೀಟ್ ಅನ್ನೋ ಒಂದು ಫಂಕ್ಷನ್ ಒಳಗೆ ನಾವು ಒಂದು ರಿಟರ್ನ್ ಮಾಡೋಣ. ರಿಟರ್ನ್ ಎಲ್ಲೋ ಅಂತ ಒಂದು ರಿಟರ್ನ್ ಮಾಡೋಣ. ಅದಕ್ಕೆ ದಿಸ್ ನೇಮ್ನ ಕನ್ಕ್ಯಾಟ್ ಮಾಡೋಣ. ದಿಸ್ ಟು ನೇಮ್. ಏನೋ ಎರರ್ ಬರ್ತಿದೆ, ಏನಕ್ಕೆಂದ್ರೆ ಇಲ್ಲಿ ಕಾಮ ಹಾಕಿಲ್ಲ, ಸೊ ಎರರ್ ಬರ್ತಿದೆ. ಈಗ ಫಂಕ್ಷನ್ನ ಕಾಲ್ ಮಾಡ್ಬೇಕಂದ್ರೆ ಜಸ್ಟ್ ಫಂಕ್ಷನ್ನ ಕಾಲ್ ಮಾಡಿದ್ರೆ ಸಾಕು. ಸ್ಟೂಡೆಂಟ್ ಡಾಟ್ ಗೆಟ್ ಅದು ಫಂಕ್ಷನ್ ಕಾಲ್ ಆಗುತ್ತೆ. ರಿಟರ್ನ್ ಫಂಕ್ಷನ್ ಕಾಲ್ ಮಾಡ್ಬೇಕಂದ್ರೆ ಬ್ರಾಕೆಟ್ಸ್ನ ಹಾಕಬೇಕು. ಓಕೆ, ಇವಾಗ ಬಂತು ಎಲ್ಲೋ ಸೂರ್ಯ. ನಾವಿಲ್ಲಿ ಕನ್ಕ್ಯಾಟ್ ಮಾಡಿದ್ದೀವಿ ಎಲ್ಲೋ ಮತ್ತೆ ನೇಮ್ನ. ಫಂಕ್ಷನ್ ಕೂಡ ಕಾಲ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಇದನ್ನ ಕಮೆಂಟ್ ಮಾಡೋಣ. ಆಬ್ಜೆಕ್ಟ್ನ ನಾವು ಮೇನ್ ಆಗಿ ಅರೇನಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಎಕ್ಸಾಂಪಲ್ ನಾವು ಸ್ಟೂಡೆಂಟ್ ಅನ್ನೋ ಆಬ್ಜೆಕ್ಟ್ ತಗೊಂಡಿದ್ವಿ. ಒಂದು ಕಾಲೇಜಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ಸ್ಟೂಡೆಂಟ್ ಅನ್ನೋದು ಒಬ್ಬನೇ ಇರಲ್ಲ, ತುಂಬ ಜನ ಇರ್ತಾರೆ. ಕೆಲವು ಆಫೀಸಲ್ಲಿ ನೋಡಿದ್ರೆ ಎಂಪ್ಲಾಯೀಸ್ ಒಬ್ಬರೇ ಇರಲ್ಲ, ತುಂಬ ಜನ ಇರ್ತಾರಲ್ವಾ. ಸೊ ಒಂದು ಸ್ಟೂಡೆಂಟ್ ಅನ್ನೋ ಆಬ್ಜೆಕ್ಟ್ ಒಳಗೆ ಒಂದು ಸ್ಟೂಡೆಂಟ್ನ ಡೇಟಾ ಕೊಟ್ಟರೆ ಅದನ್ನೇ ಈಗ ಆಕ್ಸೆಸ್ ಮಾಡೋದು. ತುಂಬ ಜನ ಸ್ಟೂಡೆಂಟ್ ಇರ್ತಾರೆ, ಅದನ್ನ ಹೇಗೆ ಆಕ್ಸೆಸ್ ಮಾಡೋದಂದರೆ ನಾವು ಅದಕ್ಕೆ ಅದೇ ತಗೋತೀವಿ. ಎಕ್ಸಾಂಪಲ್ ಲೆಟ್ ಸ್ಟೂಡೆಂಟ್ ನಾವು ಅರೆ ಎಲ್ಲ ತಗೊಳ್ಳೋದು. ಸೊ ಅರೆ ತಗೋಬೇಕಂದ್ರೆ ತಗೋಬೇಕು. ಆ್ಯಂಡ್ ಇದ್ರ ಒಳಗೆ ಸ್ಟೂಡೆಂಟ್ ಅನ್ನೋ ಆಬ್ಜೆಕ್ಟ್ ಒಳಗೆ
ಫಸ್ಟ್ ಸ್ಟೂಡೆಂಟ್ನ ಡೇಟಾ ಬರೀಬೇಕು. ಸೊ ಫಸ್ಟ್ ಸ್ಟೂಡೆಂಟ್ ನೇಮ್ ಸೂರ್ಯ, ಏಜ್ 22, ಕೋರ್ಸ್ AML. ಇದು ಫಸ್ಟ್ ಸ್ಟೂಡೆಂಟು. ಇನ್ನೊಂದು ಸೆಕೆಂಡ್ ಸ್ಟೂಡೆಂಟ್ ಬರೆಯೋಣ. ಸೆಕೆಂಡ್ ಸ್ಟೂಡೆಂಟ್ ಬಂದು ನೇಮ್ ರವಿ, ಏಜ್ 21, ಕೋರ್ಸ್ ಡೇಟಾ ಸೈನ್ಸ್ ಅಂತ ಬರ್ತಿದ್ದೀವಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ತಗೊಳ್ಳೋಣ. ನೇಮ್ ಅನು, ಏಜ್ 23, ಕೋರ್ಸ್ ಬಂದು CSE ಅಂತ ತಗೊಳ್ಳೋಣ. ಸೊ ಇವಾಗ ಹೀಗೆ ತುಂಬಾ ಜನ ಸ್ಟೂಡೆಂಟ್ನ ಡೇಟಾನ ನಾವು ಒಂದು ಆಬ್ಜೆಕ್ಟ್ ಒಳಗೆ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನ ಹೇಗೆ ಆಕ್ಸೆಸ್ ಮಾಡೋದಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಅದನ್ನ ನಾರ್ಮಲ್ ಆಗಿ ಹೇಗೆ ಆಕ್ಸೆಸ್ ಮಾಡ್ತೀವಿ, ಇಂಡೆಕ್ಸ್ ಇಂದ. ಸೊ ಅದೇ ತರ ಕನ್ಸೋಲ್ ಮಾಡೋಣ. ಕನ್ಸೋಲ್ ಡಾಟ್ ಲಾಗ್ ಸ್ಟೂಡೆಂಟ್. ಇವಾಗ ಇಲ್ಲಿ ರನ್ ಮಾಡಿದ್ರೆ 3 ಸ್ಟೂಡೆಂಟ್ ಡೇಟಾ ಶೋ ಆಗ್ತಿದೆ. ನಮ್ಮ ಪರ್ಟಿಕ್ಯುಲರ್ ಆಗಿ ಈ ಸೂರ್ಯನ ಸ್ಟೂಡೆಂಟ್ ಡೇಟಾ ಬೇಕು ಅಂದ್ರೆ ಡಾಟ್ ಇಂಡೆಕ್ಸ್ ಎಷ್ಟದು 0. ಸೊ 0 ಅಂತ ಕೊಟ್ರೆ 0 ಅಂತ ಕೊಟ್ರೆ ಸೂರ್ಯನ ಸ್ಟೂಡೆಂಟ್ ಡೇಟಾ ಶೋ ಆಗುತ್ತೆ. ಅಲ್ಲದೆ ಸೂರ್ಯನ ಸ್ಟೂಡೆಂಟ್ ಏಜ್ ಮಾತ್ರ ಬೇಕು ಅಂದ್ರೆ ಸೊ ಸ್ಟೂಡೆಂಟ್ 0 ಇಂಡೆಕ್ಸ್ ಅಲ್ಲಿ ಇರೋದು ಆ ಸ್ಟೂಡೆಂಟ್ ಡೇಟಾ ಅಂಡ್ ನಮಗೇನು ಬೇಕು ಏಜ್ ಡಾಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಏಜ್, ಕೋರ್ಸ್, ನೇಮ್ ಆ ಪ್ರಾಪರ್ಟೀಸ್ ಒಳಗೆ ಏನಿದೆ ಎಲ್ಲ ಶೋ ಆಗುತ್ತೆ. ನಮಗೆ ಏನು ಬೇಕು ಅದನ್ನು ಆಕ್ಸೆಸ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಕೋರ್ಸ್ನ ತಗೊಳ್ತೀನಿ AML. ಹಾಗೆ ಇಂಡೆಕ್ಸ್ 2 ತಗೊಂಡ್ರೆ ಅನ್ನೋ ಒಂದು ಸ್ಟೂಡೆಂಟ್ ಡೇಟಾ ಶೋ ಆಗುತ್ತೆ ಕೋರ್ಸ್. ಓಕೆ, ಇದನ್ನ ನಾವು ಅರೇ ಆಬ್ಜೆಕ್ಟ್ ಅಂತ ಕರಿತೀವಿ. ಅರೇ ಆಫ್ ಆಬ್ಜೆಕ್ಟ್ ಜೇಸ್. ಓಕೆ, ಈಗ ಫಸ್ಟ್ ಇಂದ ಸ್ವಲ್ಪ ನೋಡ್ಕೊಳ್ಳೋಣ. ಆಬ್ಜೆಕ್ಟ್ ಅಂದ್ರೆ ಏನು? ಒಂದು ರಿಯಲ್ ವರ್ಡ್ ಎಂಟಿಟಿ ರೆಪ್ರೆಸೆಂಟೇಷನ್. ಫಸ್ಟ್ ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ವೇರಿಯೇಬಲ್ ತಗೋಬೇಕು. ಲೆಟರ್, ಕಾನ್ಸ್ಟ್ ಯಾವ್ದಾದ್ರು ತಗೊಳ್ಳಿ. ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಆಬ್ಜೆಕ್ಟಿಗೆ ಒಂದು ಕರ್ಲಿ ಬ್ರೇಸಸ್ ಆರ್ ಫ್ಲವರ್ ಬ್ರಾಕೆಟ್ ಹಾಕಿ ಅದರ ಒಳಗೆ ನಾವು ಏನೇನು ಬರಿತೀವಿ ಅದು ಆಬ್ಜೆಕ್ಟ್ನ ಪ್ರಾಪರ್ಟೀಸ್ ಆಗುತ್ತೆ. ಅದನ್ನು ನಾವು ಕೀ ಮತ್ತೆ ವ್ಯಾಲ್ಯೂಸ್ ಅಂತ ಕರಿತೀವಿ. ಒಂದು ಆಬ್ಜೆಕ್ಟ್ ಒಳಗೆ ನಾವು ಅರೇ ಕೂಡ ಬರೀಬೋದು. ಆಬ್ಜೆಕ್ಟ್ ಒಳಗೆ ಇನ್ನೊಂದು ಆಬ್ಜೆಕ್ಟ್ ಕೂಡ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಆಬ್ಜೆಕ್ಟ್ ಒಳಗೆ ಒಂದು ಫಂಕ್ಷನ್ ಕಾಲ್ ಮಾಡಿದ್ರೆ ಅದನ್ನು ನಾವು ಆಬ್ಜೆಕ್ಟ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟು ಒಂದು ಆಬ್ಜೆಕ್ಟ್ ಒಳಗೆ ಅರೇ ತಗೊಂಡು ತುಂಬ ಡೇಟಾನ ಸ್ಟೋರ್ ಮಾಡ್ಬೋದು. ಎಕ್ಸಾಂಪಲ್ ಸ್ಟೂಡೆಂಟ್ ಅನ್ನೋದು ಒಬ್ಬರೇ ಇರಲ್ಲ, ತುಂಬ ಜನ ಇರ್ತಾರೆ. ಸೊ ಹಾಗೆ ಇದು ಒಂದು ಇಂಡೆಕ್ಸ್, ಇದು 2 ಇಂಡೆಕ್ಸ್, ಅಂದರೆ ಒಂದು ಸ್ಟೂಡೆಂಟ್ ಡೇಟಾ, ಸೆಕೆಂಡ್ ಸ್ಟೂಡೆಂಟ್ ಡೇಟಾ. ಹಾಗೆ ತುಂಬ ಸ್ಟೂಡೆಂಟ್ ಡೇಟಾ ನಾವು ಸ್ಟೋರ್ ಮಾಡಿ ಇಡ್ಬೋದು. ಓಕೆ, ಆ್ಯಂಡ್ ಆಕ್ಸೆಸ್ ಮಾಡೋಕ್ಕೆ ನಾವು ಡಾಟ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಆಬ್ಜೆಕ್ಟ್ ಲಿಟರಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮುಂದೆ ಪ್ರಾಜೆಕ್ಟ್ ಮಾಡೋಣ. ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.